ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಸಾಟರ್ಡೇ ವ್ಲಾಗ್ ಆಗಿರುತ್ತೆ. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ದೀವಿ. ಸೊ ದಟ್ ನಾನು ಪೂರ್ತಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೇಲಿ ಹೇಗೆ ಮಾಡ್ತೀವಿ ಅಂತ ಇದು ಕಂಪ್ಲೀಟ್ ವಿಡಿಯೋನ ಮಾತ್ರ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ನಾವು ನೈಟೇನೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕ್ಬಿಟ್ಟು ಈ ಥರ ಬಾಳೆ ದಿಂಡು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸೈಡಲ್ಲಿ ಕಟ್ಬಿಟ್ಟು ತೋರಣ ಎಲ್ಲ ಕಟ್ಟಿ ಮಲ್ಕೊತೀವಿ. ಇನ್ನು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಇದನ್ನೆಲ್ಲ ಜೋಡಿಸ್ಕೊತೀವಿ. ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದಾಳಿಲ್ಲ, ನಮ್ಮ ಅತ್ತೆನೇ ಬೇಗ ಎದ್ದು ಎಲ್ಲ ಜೋಡಿಸಿದ್ದಾರೆ. ನಮ್ಮದು ಇಲ್ಲಿ ಪೂಜೆ ಟೈಮಿಂಗ್ಸು ಬೆಳಗ್ಗೆ 7:30ಗೆ ಇದ್ದು, ಅದಕ್ಕೋಸ್ಕರ ಇನ್ನು ಅವರು ಬೇಗನೆ ಎದ್ದು ಎಲ್ಲ ಜೋಡಿಸಿದ್ದಾರೆ. ನಾನು ಎದ್ಬಿಟ್ಟು ಶಾಕ್ ಆಗಿಬಿಟ್ಟೆ, ಇದೇನು ಇಷ್ಟು ಬೇಗ ಜೋಡಿಸ್ಬಿಟ್ಟಿದ್ದೀರಾ ಅಂತ. ಹೌದು, ಇನ್ನು ಬೆಳಗ್ಗೆ ಲೇಟ್ ಆಗಿಬಿಡುತ್ತೆ ಪೂಜೆಗೆ ಅಂತ ಬೇಗನೆ ಜೋಡಿಸಿದ್ದೀನಿ ಅಂತ ಹೇಳಿದ್ರು. ಮತ್ತು ಇನ್ನೇನು ಮಾಡೋದು, ಸರಿ ಬಿಡು ಅಂತ ಹೇಳಿಬಿಟ್ಟು ನಾನು ಸ್ನಾನ ಮಾಡಿಬಿಟ್ಟು ಇಲ್ಲಿ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ರಿಯಲಿ ತುಂಬ ಚೆನ್ನಾಗಿ ಜೋಡಿಸ್ಬಿಟ್ಟಿದ್ದಾರೆ. ಯಾವುದು ಕೂಡ ಮಿಸ್ ಮಾಡ್ದಂಗೆ ನಿಧಾನಕ್ಕೆಲ್ಲ ಜೋಡಿಸಿದ್ದಾರೆ. ಪ್ರತಿ ವರ್ಷ ಕೂಡ ನಮ್ಮ ಅತ್ತೆ ಮಾವನೇ ಜೋಡಿಸೋದು. ನಮ್ಮ ಮಾಮ ಒಂದೊಂದ್ಸತಿ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಂದರೆ ನಮ್ಮ ಅತ್ತೆನೇ ಫುಲ್ ಅವರೇ ಜೋಡಿಸ್ತಾರೆ. ನಾನಂತೂ ಏನೇನು ಐಟಮ್ ಬೇಕು ಅಂತ ನಾನು ಅಲ್ಲಿ ಕೊಡ್ತೀನಿ ಅಷ್ಟೇ, ಇನ್ನೆಲ್ಲ ಅವರೇ ಜೋಡಿಸ್ಕೊತಾರೆ. ನನಗೂ ಹೇಳ್ತಿರ್ತಾರೆ, ಯಾಕಂದರೆ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತೀವಿ. ನೀನು ಕೂಡ ಕಲಿಯಮ್ಮ, ನಿನಗೂ ಯೂಸ್ ಆಗುತ್ತಲ್ಲ, ಪ್ರತಿ ವರ್ಷ ನಾವು ಮಾಡಲೇಬೇಕು. ಇದು ಆ ಕಾಲದಿಂದ ನಾವು ಮಾಡ್ಕೊಂಬಂದಿದ್ದೀವಿ, ಅದು ನನಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದು ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಸೊ ದಟ್ ನಾವಂತೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ರಿಯಲಿ ತುಂಬ ಚೆನ್ನಾಗಿ ನಂಬಿದ್ದಾರೆ ನಮ್ಮ ಮನೆಯಲ್ಲಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರತಿ ವರ್ಷ ಕೂಡ ತುಂಬ ಗ್ರ್ಯಾಂಡಾಗೆ ಅಂತಲ್ಲ, ಸಿಂಪಲಾಗೆ ಕೂಡ ನಾವು ಮಾಡ್ಕೋಬೋದು. ತುಂಬಾ ಒಳ್ಳೆಯದಾಗತ್ತೆ. ಸೊ ನಮಗಂತೂ ತುಂಬಾ ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿದೆ. ಈಗ ಮೇಯ್ನ್ ನಾವು ಪ್ರಸಾದನ ಪ್ರಿಪೇರ್ ಮಾಡಬೇಕಲ್ಲ, ಅದನ್ನು ಮಾಡ್ತಾಯಿದ್ದೀವಿ. ಫಸ್ಟ್ ಇಲ್ಲಿ ನಾವು ಅರ್ಧ kg ರವೆನ ತೊಗೊಂಡಿದ್ದೀವಿ. ಫಸ್ಟ್ ಹುರಿದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡು ಆಮೇಲೆ ಅರ್ಧ ಲೀಟರ್ ವಾಟರ್ ಹಾಕ್ಕೋಬೇಕು. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅರ್ಧ ಲೀಟರ್ ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಗಂಟಿಲ್ಲದೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅರ್ಧ kg ತುಪ್ಪದಲ್ಲಿ ಒಂದು ಅರ್ಧ ಅಷ್ಟು ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಅರ್ಧ ಲಾಸ್ಟಲ್ಲಿ ಹಾಕ್ಕೊತೀವಿ. ಆಮೇಲೆ ಅರ್ಧ kg ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ನಮಗೆ ನೀರು ಬಿಟ್ಕೊಡುತ್ತಲ್ವ, ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ 2 ಪುಟ್ಬಾಳೆನ ತಗೊಂಡು ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ತುಪ್ಪನ ಉಳಿಸ್ಕೊಂಡಿದ್ವಲ್ಲ, ಆ ತುಪ್ಪನ ಕೂಡ ಇದರಲ್ಲೇ ಮೇಲ್ಗಡೆ ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಕೊಂಡು ಹಾಗೆ ಬಿಟ್ಬಿಡೋಣ. ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿರೋ ಸತ್ಯನಾರಾಯಣ ಸ್ವಾಮಿಗೆ ಪ್ರಸಾದ ಅಂತೂ ರೆಡಿ ಆಯಿತು. ಈ ಪ್ರಸಾದ ಯಾರಿಗೆಲ್ಲ ಇಷ್ಟ ಆಗುತ್ತೋ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನಮ್ಮ ಮನೇಲಂತೂ ತುಂಬಾ ಇಷ್ಟ ಆಗುತ್ತೆ. ನಾವು ಪ್ರತಿ ವರ್ಷ ಕೂಡ 1/2 kg ಇಲ್ಲ ಒಂದೊಂದ್ಸತಿ 1 kg ಮಾಡಿಬಿಡ್ತೀವಿ. ಲಾಸ್ಟ್ ಇಯರ್ ಅಂತೂ 1 kg ಮಾಡಿದ್ವಿ. ಈ ಇಯರ್ ಮಾತ್ರನೇ 1/2 kg ಮಾಡಿದ್ದೀವಿ. ಅಂದರೆ ಸ್ವಲ್ಪ ಕಮ್ಮಿನೇ ಮಾಡಿದ್ವಿ, ಬಿಡು ಸಾಕು ಅಂತ ಹೇಳಿ. ಆ್ಯಂಡ್ ನಮ್ಮ ಮನೇಲಂತೂ ನಮಗೆ ಅಂತಲೇ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊತೀವಿ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ಅವರು ಪ್ರತಿ ವರ್ಷ ಕೂಡ ಮಾಡ್ತಾರಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಪ್ರಸಾದಕ್ಕೆ ಒಂದು ಸ್ವಲ್ಪ ಪಚ್ಚ ಕರ್ಪೂರ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಹಾಕಬೇಕು. ನಾವು ಅದನ್ನು ಹಾಕ್ತೀವಿ. ಅದನ್ನು ನಿಮಗೆ ತೋರ್ಸೋದು ಮರ್ತೋಗ್ಬಿಟ್ಟೆ ನಾನು. ಅದನ್ನು ಹಾಕಿದ್ರೇ ನಮಗೆ ಆ ಟೆಂಪಲ್ ಸ್ಟೈಲಲ್ಲಿ ಪ್ರಸಾದ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ಎಲ್ಲ ಕೂಡ ರೆಡಿ ಆಗಿಬಿಟ್ಟಿದೆ. ಇನ್ನು ಪುರೋಹಿತರು ಬಂದಿಲ್ಲ. ಅವರು ಮಾರ್ನಿಂಗ್ 7:30ಇಂದನೇ ಟೈಮ್ ಚೆನ್ನಾಗಿದೆ ಅಂತ ಅವರೇ ಹೇಳಿದರು. ನಾವಿನ್ನು ಬಿಲೋ 7 o'clock ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಕಾಲ್ ಮಾಡಿದ್ರೆ ಅವ್ರು ಹೇಳಿದ್ರು, ನಾವು ಸ್ವಲ್ಪ ಬ್ಯುಸಿ ಆಗಿದ್ದೀವಿ, ದೇವಸ್ಥಾನದಲ್ಲಿದ್ದೀವಿ, ಬರ್ತೀನಿ ಇನ್ನೊಂದು 1 hour ಅಂತ ಹೇಳಿದ್ರು. ಟೈಮ್ ಇನ್ನೂ ತುಂಬಾ ಚೆನ್ನಾಗಿದೆ, ಏನು ಟೆನ್ಷನ್ ತೊಗೋಬೇಡಿ ಅಂದರು. ಸರಿ ಬಿಡು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಆರಾಮಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಅಡುಗೆ ಕೂಡ ಎಲ್ಲನೂ ಅಡುಗೆ ಮುಗಿಸಿದ್ದೀನಿ. ಆ್ಯಂಡ್ ಎಲ್ಲ ಪೂಜೆಗೂ ಎಲ್ಲ ರೆಡಿ ಮಾಡಿದ್ದೀವಿ. ಅಡುಗೆನೂ ಎಲ್ಲ ಆಗಿದೆ. ಇನ್ನು ಪುರೋಹಿತರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮ್ ನೋಡ್ತಾ ಆಲ್ರೆಡಿ 8:15 ಆಗೇ ಬಿಟ್ಟು. ಇನ್ನು ನಮ್ಮ ಅತ್ತೆ ಮಾವನೇ ಕೂತ್ಕೊಂಡು ಅವರೇ ಇನ್ನು ಅಟ್ಲೀಸ್ಟ್ ಗಣೇಶ ಆದರೂ ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ಅವರೇ ಸ್ಟಾರ್ಟ್ ಮಾಡಿದ್ರು. ಇನ್ನು ಯೂಟ್ಯೂಬಲ್ಲೆಲ್ಲ ಸಿಗುತ್ತಲ್ಲ ನಮಗೆ ವೀಡಿಯೋಸ್ ಎಲ್ಲ, ಇನ್ನು ಯೂಟ್ಯೂಬಲ್ಲೇ ಗಣೇಶಂದು ವಿಡಿಯೋ ಹಾಕ್ಬಿಟ್ಟು ಇನ್ನು ಅವರು ಗಣೇಶಗೆ ಪೂಜೆ ಮಾಡ್ತಾ ಇದ್ದಾರೆ. ಫಸ್ಟು ದೀಪವನ್ನು ಹಚ್ಚಿ ಆಮೇಲೆ ಗಣೇಶನಿಗೆ ಪೂಜೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಶುಭ ಕಾರ್ಯ ಆಗಿರ್ಬೋದು ಆ್ಯಂಡ್ ಯಾವುದೇ
ಪೂಜೆ ಆಗಿರ್ಬೋದು ಏನು ಮಾಡಿದ್ರು ಕೂಡ ಫಸ್ಟ್ ನಾವು ಗಣೇಶನಿಗೆ ಅಲ್ವಾ ಪೂಜೆ ಮಾಡೋದು, ಇನ್ನು ಅದನ್ನೇ ಮಾಡ್ತಿದ್ದಾರೆ. ಆಮೇಲೆ ಕೈಗೆಲ್ಲ ಕಂಕಣ ಎಲ್ಲ ಕಟ್ಕೋಬೇಕಲ್ವ, ಒಬ್ರಿಗೊಬ್ರು ಕಂಕಣ ಎಲ್ಲ ಕಟ್ಕೊಂಡು ಮತ್ತು ಇವರು ಹಸ್ಬೆಂಡು ವೈಫ್ಗೆ ಕುಂಕುಮ ಎಲ್ಲ ಇಡ್ತಾರಲ್ಲ, ಸೊ ಅದನ್ನೆಲ್ಲ ಇಡ್ತಾ ಇದ್ದಾರೆ. ಈ ಥರ ಇದೆಲ್ಲ ಫಸ್ಟ್ ಮುಗಿಸೋಣ, ಅಷ್ಟೊತ್ತಿಗೆ ಇನ್ನು ಪುರೋಹಿತರು ಬಂದರೆ ಅವರು ಸ್ಟಾರ್ಟ್ ಮಾಡ್ಕೊತಾರೆ ಅಂತ ಹೇಳಿ ಇನ್ನು ಇವರೇ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲರಿಗೂ ಕೂಡ ಕಂಕಣ ಕಟ್ತಾ ಇದ್ದಾರೆ ನಮ್ಮ ಅತ್ತೆನೇ. ಇನ್ನು ಇದೆಲ್ಲ ಮುಗಿಸೋ ಅಷ್ಟರಲ್ಲೇ ನಮಗೆ ಪುರೋಹಿತರು ಕೂಡ ಬಂದರು. ನಾವು ಯೂಶ್ವಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಗೆ ಮಾಡ್ತೀವಿ ಅಂದರೆ ಫಸ್ಟು ಗಣೇಶ ಗೌರಿ ಪೂಜೆ ಮಾಡ್ತೀವಿ, ಮತ್ತು ನವಗ್ರಹ ಪೂಜೆ ಮಾಡ್ತೀವಿ, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಲಾಸ್ಟಲ್ಲಿ ಕಥೆನ ಓದಿ ಇನ್ನು ಆರತಿ ಮಾಡಿ ಅಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮುಗಿಸ್ತೀವಿ. मनोज कुमार चतुर्जात कीर्तना नियातो चोता राशांतरालु अनम निरंतराम देचत्ता नृत्यत्तायवातो राजांतरालु आमेले गव्य ग्रंथनाम देचत्ता चतुर्यांतोना साधंतरालु ओमे ब्रह्मा मध्य मातगणः कुचौतु साया सर्वे सप्तदीपा ऋग्वेद यजुर्वेद सामवेद हन्यक्तांतरे एकत्सां नमाते मन्ने गंगे मेते सुद्धिय अंतस्तोमति इत मंत्रेण करसोदकेनः गदिगिरे इत मंत्रेण करसोदकेनः देव आत्मानां प्रोटकाल जय धावति परिता सर्वान् देवतापि नतुंगमलयवति वर्तिकेतंगा चंद्रमावा ज्ञाताप्या पूजयामि अभिषेक करोमि तिरिदरे ಈಗ ಕುಜಾಯ ಮಾತು ಅಂಗಾರಕ ಹಿಡಿದು ಅಂಗಾರಕಂ ವರ್ತಮನಂತಮಾಜಾಂ ವರ್ತ ಚರವರಾಕಾಂ ದಿವ್ಯಮೇ ಅಭಿಷೇಕ ಕರೋಮಿ ಅಂತೋ ತಿರಿದರೆ ಅಂತಿಮ ಅಂತೋ ಈಗ ಬುಧಾಯ ಅಂತಾರೆ ಓಂ ಬುಧಂ ಪೀತವಣ್ಣಂ ಪೀತಗಂಧಾಂ ಪೀತಮಾಯಾಂ ಪೀತಾ ಚರವರಾಕಾಂ ದಿವ್ಯಮೇ ತೇಗುವಾಂ ಸರ್ವಾರಗೀತಾಪೇ ಮತ್ಯಾಮರ್ಯಾದ ಇದಾ ಶಾಸ್ತಾಪ್ಯಾಮಿ ಪೂಜ್ಯಾಮಿ ಅಭಿಷೇಕ ಕರೋಮಿ ತರೆ ಅಭಿಷೇಕ ಕರೋಮಿ ಬೃಹಸ್ಪತಿ मातु गुरुवे नमते ओम बृहस्पति कनकवनं कमायाम कनका चतुरागाम दिव्यमेरु ज्ञेगवान सर्वान देवताभ्यं अग्निग्रामणिकांत दिग्भागे आतो दितां दितो द्वित समंडले क्षणगदान भू भगवन्तो बृहस्पतिमावा जमताभ्यां पूजयामि अभिषेक करोमि शुक्रांतरे ओम शुक्रं शीतवनं कमायाम चेता चतुरागाम दिव्यमेरु ज्ञेगवान सर्वान देवताभ्यं अग्निग्रामणिकांत दिग्भागे पंचकोणाकारमण प्रप्रदान भू भगवन्तो शुक्र गवावा जनताभ्यां पूजयामि अभिषेक करोमि शनेश्वरांतरे ओम शनि नीलवनं नीलकंठ्यां नीलमायां नीलाक्षरागां दिव्यमेरु ज्ञेगवान् सर्वान् देवताभ्यं अग्निग्रामणिकांत पृथ्वी दिग्भागे तेदां भू भगवन्तो शनि गवावा जनताभ्यां पूजयामि अभिषेक करोमि गराजवेरंतरे ओम राम नमस्कारे रागमावा जनताभ्यां पूजयामि अभिषेक करोमि एक केतुवे मंतरे ओम केतुमाज्यां चित्रा चतुरागां दिव्यमेरु ज्ञेगवान् सर्वान् देवताभ्यं गुमन्तिवन्ताभ्यों दिग्भागे आकुतां भू भगवन्तो केतुमावा जनताभ्यां पूजयामि अभिकंतो देवतां पूजान्ति विषयवन्दे इमे अतिरुवातो अक्षते ओम रवे नमः इन्द्रशीतलाय नमः अंगारकाय नमः यान्ते गुरुवे नमः धूपमा ग्राप्या दीपं दश्याम तंत्रात्मन्यंतरे पच्चपर्यंत प्रचार भाग मध्यासन प्राण ताप्यंत कदली फल नैवेद्यं ओम वेद वेदांत वेद्याय नैवेद्यामलमुते कुंस्वा रूपा संजय श्लोकान्दितांच दिव्य मंगलांग निराम तंत्रात्मन्यंतरे फलपुष्पपत्राय नमन्त्रपारं कृत्वा तन्मध्ये तन्दुलां स्थापयेतुः स्वविदितमनेन अष्टमित्वा तन्मध्ये कर्तुं कृत्वा त्वचेन आचार्य तत्कलशान्तराले पञ्चपदुपदाश्चोपरिगन्तात्मं संविद्मा वाय्च लक्ष्मी ज्योतिषी सता ध्यानमपयामि ಒಂದೊಂದು ಆಯ್ಕೆ ನಮಸ್ಕಾರ ಮಾಡಿ ಒಂದೊಂದು ಹೂವು ಕಮ್ಮಿರ್ತದೆ ಪತ್ರಿ ಕಮ್ಮಿದ್ರೆ ಅಷ್ಟೇ ಮಾಡ್ತಿರ್ಬೋದು ಅಥವಾ ದ್ವಾರಪಾಲ ಭೋಜಾಂಜಕ ಇಷ್ಯೇ ಪೂರ್ವದ್ವಾರೆ ದ್ವಾರ ಸೂರ್ಯಾಮಿ ದಕ್ಷಿಣ ದ್ವಾರೆ ಯಮ ಪ್ರಚಂಡ
क्षेत्रपाल संगीतांतकांता मंत्रब्रह्मश्वरा प्राणदंता ताताय पटु ओम गुरुस्वर ओम दिग्बंधः ಮತ್ತು ವಸತಿ ಕೈಲೆ ದೋಷಕೊಂಡಿದೆ ಸ್ವಾಮಿ ಮಾಡ್ತಾರೆ ಸ್ವಾಂ ದಿಗ್ಬಂಧಃ ಓಂ ರಕ್ತಾಂ ಸರೋಜಾಯ ದುರೂಢಾಂ ಕಾಂಜಾಂ ಪಾಜಾಂ ಗೋದಂಜಮಿಕ್ಷುಮಯನ ಪಂಚುಂ ಪಂಚಪಾಣಾತು ಅತ ಕ್ಷೀರೇಣ ಸ್ನಾಪಯಾಮಿ ಸ್ನಾನಾಂ ತ್ಯಾತತ शुद्धोदकनां समर्पयामि कान्तोदयस्नानं च करिष्ये ॐ दधिक्रावण्णकान् विष्णोर्स्तुतवाजिनः सूराभिनो मुखान्तोकायुक्तो दध्यासंस्नानं शुद्धोदकनां समर्पयामि पश्चात्तदोदास्नापयामि कान्तो मधुस्नानं दिवात शुद्धोदकनां समर्पयामि चैताभ्यो नमः ॐ गुणादित्वेन पवित्रेण वसोऽन्त आद्येन स्थापयामि आद्यस्नानं ध्यान्तत शुद्धोदकनां समर्पयामि ॐ शर्कया स्नापयामि स्नानं ध्यान्तत शुद्धोदकनां समर्पयामि चैताभ्यो नमः उदाष्टपणरीकाणि ताभ्यो तथा फरोदकेन स्नापयामि अघोरेभ्यो सर्वेभ्यो नमः पंचफलोदकेन स्नापयामि सबं ईश्वरो भूत्वा अत्यधिष्ठदशाङ्गुलं पुरुष एवेदकं सबं यद्भूतं च वयं तत्तस्य ज्ञानः यदन्नेनातिरोहति एतावानसिंहः अतो जायां सपुरुषः पादो सुस्वामुराङ्हे गातुं यज्ञाय गातुं यज्ञाय गातुं यज्ञपदे दैवी एकस्रस्तेर्माशेभ्य ओतुं गातुपेशं शं नो अस्तुतिपदे शं चतुष्पदे ॐ शान्ति 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 परिमलपत्र पुष्पाणि पूजयामि ಅದಕ್ಕೆ 101 ಅದಕ್ಕೊಂದು ದುಡ್ಡು ಇಟ್ಕೊಳ್ಳಿ ಅಂತ ಹೇಳಿದ ವೈ ನಮೋ ನಮಃ ಸಾಫಲ್ಯ ಸಾಂಗತಾಸಿದ್ಧಿರಸ್ತು ಅಂತ ಶ್ಯಾಮಲಮೂರ್ತಿ ಪುಂಸಾನ್ ರೂಪಾತ್ಮನ ಸರ್ವತಮವೈದಾಜ್ಯೋನ್ಹ अनुधानं पाठ्यन्ते योगी रच्चां भायामि नमस्करोम्यत चतुर्थोऽध्यायं प्रारम्भः तत्पुष्पान् चागच्छां धायामि अनहितान्ते रोचद्वासुन्द्यां तपान् उपान्यानुधान् पाठ्यन्ते तो नॉट केयर नहीं वेदिक सुमति तामिनाते वेदांतता ये सतवन रुपया इतनी बार भगवान का दिया तब तो दान दो यार टाइम मिलेगा मेरे पाद बच्चे परसिवांतो नैवेद्यं नोपयामि आइए वर्ष को मानो देखो बच्चान्यवा परमात्मने प्रायमान भगवद्योति नमोस्तुते ताभ्यो नमः आनंदिरा नमस्यान्तो ताभ्यो नमः ओम दिव्य मंगल
ಮನಸಲ್ಲಿ ಶ್ರೀಮದ್ರಮಾಣ ಗೋವಿಂದ ಸ್ವಾಮಿ ಗೋವಿಂದ ಆನಿ ಓಂ ಗಚ್ಛಾಸು ಪಂಚಮಾಂಜಾಗ್ರಭಾಗಂ ಸ್ವಸ್ವಮಿಂದತೆ ವಿಷ್ಣು ಪರಮಂ ಪದಂ ಓಂ ಸಮರ್ಪಯಾಮಿ ಓಂ ಪೂಜಾ ಛತ್ರಂ ಸಂಪ್ಯಾಂ ಶಾಂತಾಂ ಗೀತಂ ಪ್ರಾಂತಂ ಸತ್ಯನಾರಾಯಣ ಪಂಚಶಯನ ಪಾವನ ಶಯನ ಶಯನ ಪಾವನ ಶಯನ ನಂಬಿದೆ ನಿನ್ನ ಕಾಪಾಡುಸಿ ಸತ್ಯನಾರಾಯಣ ಪಾಡುಸಿ ಸತ್ಯನಾರಾಯಣ. ಇನ್ನು ಪೂಜೆ ಎಲ್ಲ ಆದಮೇಲೆ ಪುರೋಹಿತರಿಗೆ ಅವ್ರಿಗೆ ದಕ್ಷಿಣ ಕೊಡಬೇಕಲ್ಲ, ಇನ್ನು ಅದನ್ನೆಲ್ಲ ಕೊಟ್ಬಿಟ್ಟು ಇನ್ನು ಅವ್ರಿಗೆ ಕಾಲಿಗೆ ಕೈ ಮುಗಿತಾ ಇದ್ದಾರೆ. ಸೊ ಇಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗೀತು. ಇನ್ನು ನಾವೆಲ್ಲರೂ ಕೂಡ ಅವ್ರಿಗೆ ಪುರೋಹಿತರಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ಬಟ್ ತುಂಬಾ ತುಂಬ ಚೆನ್ನಾಗೇ ಪೂಜೆ ಆಯಿತು. ನಮಗೂ ಕೂಡ ತುಂಬ ಖುಷಿ ಆಯಿತು. ಈ ಸತಿ ಕೂಡ ನಮ್ಮ ಹಸ್ಬೆಂಡ್ ಬರಲಿಲ್ಲ, ಅಂದರೆ ಅವರು ಬ್ಯುಸಿ ಆಗಿರೋದ್ರಿಂದ ಅವರು ಈ ವರ್ಷ ಕೂಡ ಬರೋಕ್ಕಾಗಲಿಲ್ಲ. ಲಾಸ್ಟ್ ಇಯರು ಬಂದಿಲ್ಲ, ಈ ಇಯರು ಕೂಡ ಬಂದಿಲ್ಲ. ನಾನು ಕೂಡ ತುಂಬಾ ರಿಕ್ವೆಸ್ಟ್ ಮಾಡಿದೆ, ಬಟ್ ನಾನು ಬ್ಯುಸಿ ಇದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳಿದರು. ಲಾಸ್ಟ್ ವೀಕ್ ಆಲ್ರೆಡಿ ಬಂದಿದ್ವಿ, ನಾವು ಮನೆ ದೇವ್ರಿಗೆ ಹೋಗಿದ್ವಲ್ಲ, ಆವಾಗಲೂ 3 days ಫ್ರೀ ಮಾಡಿಕೊಂಡೇ ಬಂದಿದ್ದರು. ಇನ್ನು ಈ ವೀಕ್ ಕೂಡ ಮತ್ತೆ ಲೀವ್ ಹಾಕ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ, ಇನ್ನು ಬಿಸ್ನೆಸ್ ನಮಗೆ ಆಗೋದೇ ವೀಕೆಂಡಲ್ಲಲ್ವ. ಸೊ ವೀಕೆಂಡಲ್ಲೇ ಬಿಸ್ನೆಸ್ಸು, ಇನ್ನು ವೀಕೆಂಡಲ್ಲೇ ನಾವು ಮತ್ತೆ ರಜೆ ಹಾಕ್ಕೊಂಡು ಬರೋದು ಕಷ್ಟ ಆಗುತ್ತೆ ಅಂತ ಬರಲಿಲ್ಲ. ಫೈನಲಿ ಪೂಜೆ ಅಂತೂ ರಿಯಲಿ ತುಂಬಾ ಚೆನ್ನಾಗಾಯಿತು. ಇವರು ನಮ್ಮ ಅತ್ತೆ ಮಾವನಿಗೆ ಗೊತ್ತಿರೋರು, ಇನ್ನು ಅವರು ಪೂಜೆಗೆ ಬಂದಿದ್ದರು. ನಮ್ಮ ಮಕ್ಕಳು ಅವ್ರದ್ದೆಲ್ಲ ವೀಡಿಯೋ ಶೂಟ್ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಅಡುಗೆ ಬಂದು ಅನ್ನ, ಸಾಂಬಾರು, ಪಾಯಸ ಮತ್ತು ಕೋಸಂಬರಿ, ಚಿತ್ರಾನ್ನ, ಹಪ್ಳ ಇಷ್ಟು ಮಾತ್ರನೇ ಮಾಡಿದ್ವಿ. ಸಿಂಪಲಾಗೇ ಮಾಡಿದ್ವಿ. ಇನ್ನು ಒಬ್ಬಟ್ಟು ಅದೆಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಮತ್ತೆ ಇನ್ನು ಪೂಜೆಗೆಲ್ಲ ಜೋಡಿಸ್ಕೋಬೇಕು. ಅದು ಪ್ರತಿ ವರ್ಷ ಕೂಡ ಅರ್ಲಿ ಮಾರ್ನಿಂಗ್ ಮತ್ತು ನೈಟೆಲ್ಲ ನಿದ್ದೆ ಕಟ್ಕೊಂಡು ಒಬ್ಬಟ್ಟು ಮತ್ತು ಕಡುಬು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾವಂತೂ ಪ್ರತಿ ವರ್ಷ ಕೂಡ ಸಿಂಪಲಾಗಿ ಪಾಯಸನೇ ಪ್ರಿಪೇರ್ ಮಾಡಿಬಿಡ್ತೀವಿ. ಲಾಸ್ಟ್ ಇಯರ್ ಒಬ್ಬಟ್ಟು ಮಾಡಿದ್ವಿ, ಇನ್ನು ಈ ಇಯರು ಮತ್ತು ರಿಸ್ಕ್ ತಗೊಳ್ಳೋ ಪೇಷನ್ಸೇ ಇರಲಿಲ್ಲ, ಅದಕ್ಕೋಸ್ಕರ ಇನ್ನು ಸ್ಕಿಪ್ ಮಾಡಿಬಿಟ್ವಿ. ಇನ್ನು ನಾನೇ ಹೇಳ್ದೆ, ಏನು ಬೇಡ ಬಿಡಮ್ಮ, ಯಾಕೆ ಮಾಡೋ ಪೇಷನ್ಸೇ ಇಲ್ಲ ಅಂತ ಹೇಳಿ, ಸರಿ ಬಿಡು ಅಂತ ಇನ್ನು ಸುಮ್ಮನೆ ಆಗಿಬಿಟ್ವಿ. ಇನ್ನು ಅಷ್ಟರಲ್ಲಿ ನಮ್ಮ ಅತ್ತೆ ಅವರು ತಂಗಿ ಅವ್ರ ಮಗಳು ಬಂದಿದ್ರು. ಇನ್ನು ಅವ್ರು ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ನಾವೆಲ್ಲರೂ ಊಟ ಕೂತ್ಕೊಂಡಿದ್ವಿ, ನಮ್ಮ ಜೊತೆ ಅವರು ಕೂಡ ಜಾಯ್ನ್ ಆದರು. ಇನ್ನೆಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬ ಖುಷಿಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ಮುಗೀತು. ಊಟ ಎಲ್ಲ ಆದಮೇಲೆ ನಾನಂತೂ ಒಂದು 1 hour ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ಎಡಿಟ್ ಮಾಡೋಣ ಅಂತ ಹೇಳಿ ಮೊಬೈಲ್ ತೊಗೊಂಡಿದ್ದೀನಿ, ಹಂಗೆ ನಿದ್ದೆ ಬಂದುಬಿಟ್ಟೈತೆ, ಮಲ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ಮಲಗಿದ್ದೀನಿ ಅನ್ನೋದು. ಆಮೇಲೆ 1 hour ಆದಮೇಲೆ ಎದ್ಬಿಟ್ಟು ನೋಡ್ತಾ ಇದ್ದೀನಿ ನಾನು ಮಲ್ಕೊಂಡು ಎದ್ದಿದ್ದೀನ ಅಂತ. ಸೊ ಅಂದರೆ ರಾತ್ರಿ ಮಲಗಿದ್ದು ಲೇಟು ಮತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಲ್ಲ, ಸೊ ಅದಕ್ಕೋಸ್ಕರ. ಮತ್ತು ಇನ್ನು ಸಾಯಂಕಾಲ ಇನ್ನೊಂದು ರೌಂಡು ಪೂಜೆ ಮಾಡಿದ್ವಿ. ಎಲ್ಲರೂ ಕೂತ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡಿ ಆಮೇಲೆ ನಮ್ಮ ನಾದಿನಿ ಮಗಳು ಅವರ ಬ್ರದರ್ಸ್ಗೆ ರಾಖಿ ಕಟ್ತಾ ಇದ್ದಾಳೆ. ರಾಖಿ ಕಟ್ಟಿದ್ದಾದಮೇಲೆ ಇನ್ನು ನಾವು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಬೇಗ ಹೋಗೋಣ ಅಂದರೆ ಆಗಲೇ ಇಲ್ಲ, ಇನ್ನು 7 o'clock ಆಗಿ ಹೋಯ್ತು. ಇಲ್ಲಿ ನಮ್ಮ ಅತ್ತೆ ಮಾವ ಇಬ್ಬರು ಕಳಸನ ಕದಲಿಸ್ತಾ ಇದ್ದಾರೆ. ಇವಾಗಲೇ ಕದಲಿಸ್ಬಿಟ್ರೆ ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇನ್ನೊಂದು ಸತಿ ಎಲ್ಲನೂ ತೆಗೆದುಬಿಡ್ತೀವಿ. ಮನೆಯಿಂದ ಎಲ್ಲರೂ ವಾಕ್ ಮಾಡಿಕೊಂಡು ಮಾತಾಡಿಕೊಂಡು ನಾವೀಗ ತೇರುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದು 5 ನಿಮಿಷ ಹಂಗೆ ಕೂತ್ಕೊಂಡ್ವಿ. ಇನ್ನು ಮಳೆ ಕೂಡ ಬರೋ ಥರ ಆಗ್ತಾ ಇದೆ, ಅದಕ್ಕೋಸ್ಕರ ಇನ್ನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೂಡ ಆಗಿಲ್ಲ. ಇನ್ನು ಬೇಗನೆ ರಿಟರ್ನ್ ಮನೆಗಂತೂ ಹೋಗ್ಬಿಟ್ವಿ. ಇನ್ನು ಜೋರು ಮಳೆ ಬಂದುಬಿಟ್ರೆ ಇನ್ನು ಮಳೇಲಿ ಸಿಗಾಕೊಂಡ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಇನ್ನು ಬೆಳಗ್ಗೆ ಮಾಡಿರೋ ಅಡುಗೆನೇ ಇದೆ.
ಇನ್ನು ರಾತ್ರಿಗೆ ಕುಕ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ನಾವಂತೂ ಸ್ವಲ್ಪ ಫ್ರೀಯಾಗೇ ಇದ್ದೀವಿ ಆಚೆನೆ. ಇನ್ನು ನಮ್ಮ ನಾದಿನಿ ಮಕ್ಕಳು ಎಲ್ಲರೂ ಬಂದಿದ್ರಲ್ಲ, ಇನ್ನು ಬೋರ್ ಆಗುತ್ತಂತಾನೆ ಹಾಗೆ ಆಚೆ ಬಂದಿದ್ವಿ. ಇನ್ನು ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರದ್ದು ಐಟಮ್ ಎಲ್ಲ ಇತ್ತಲ್ವ, ಸೊ ಅದನ್ನೆಲ್ಲ ಕೂಡ ನೀಟಾಗಿ ತೆಗೆದ್ಬಿಟ್ಟು ಇವಾಗ ನಮ್ಮ ಅತ್ತೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. 2 ಮಕ್ಕಳಿಗೆ, ಸೊಸೆಗೆ, 3 ಜನಕ್ಕೂ. ಅಂದರೆ ನಾನು ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀನಿ ಇವತ್ತು. ಇನ್ನು ನಮ್ಮ ಚಿಕ್ಕ ನಾದಿನಿ ಬಂದು ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಇನ್ನು ದೊಡ್ಡ ನಾದಿನಿ ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಇವಾಗಲೇ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ 3 ಜನನ ಕೂರಿಸ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.